ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಮಾರ್ಚ್ 23, 2025ರಿಂದ 3-4-2025ರವರೆಗೆ ಚಾನುಕೋಟೆ ಮಠದಲ್ಲಿ ಆದಿ ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವ ಹಾಗೂ ಡೋಣೂರು ಚಾನುಕೋಟೆ ಮಠದ ಶತಸ್ಥಲ ಬ್ರಹ್ಮ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳ ಷಷ್ಠಿ ಪೂರ್ತಿ ಪ್ರಯುಕ್ತ ಚಾನುಕೋಟೆ ಮಠದಲ್ಲಿ ಮೊದಲಿಗೆ ಹೋಮ, ನಂತರ ಶ್ರೀಶೈಲ ಜಗದ್ಗುರುಗಳಿಂದ ಇಷ್ಟಲಿಂಗ ಪೂಜೆ, ನಂತರ ವಾರಣಾಸಿಯ ಹಿರಿಯ ಜಗದ್ಗುರುಗಳಿಂದ ಇಷ್ಟಲಿಂಗ ಪೂಜೆ, ತದನಂತರ ವಾರಣಾಸಿಯ ಉಭಯ ಜಗದ್ಗುರುಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಸಂಗೀತಯುಕ್ತ ಇಷ್ಟಲಿಂಗ ಪೂಜೆ, ಸಂಜೆ 6 ಗಂಟೆಯಿಂದ ಧರ್ಮಸಭೆ, ಹೀಗೆ 15 ದಿನಗಳ ಕಾಲ ಕಾರ್ಯಕ್ರಮಗಳು ನೆರವೇರಿದವು. ದಿನಾಂಕ 3-4-2025ರಂದು ಚಿರ್ಬಿ ರಸ್ತೆಯ ಉಜ್ಜಿನಿ ಪೀಠದ ಸಿದ್ದೇಶ್ವರ ಗದ್ದಿಗೆಯಿಂದ ಅಡ್ಡಪಲ್ಲಕ್ಕಿ ಮಹೋತ್ಸವ ಪ್ರಾರಂಭವಾಯಿತು. ವೀರಶೈವ ಪಂಚಸೂತ್ರಾಣಿ ವಚನ ಸಾಹಿತ್ಯಗಳ ಪಲ್ಲಕ್ಕಿ ಉತ್ಸವ ಶ್ರೀಮತ್ ಉಜ್ಜಯಿನಿಯ ಶ್ರೀ 1008 ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಶ್ರೀ 1008 ಶ್ರೀಶೈಲ ಪೀಠದ ಡಾಕ್ಟರ್ ಚನ್ನಸಿದ್ದರಾಮ ಶಿವಾಚಾರ್ಯ ಹಾಗೂ ವಾರಣಾಸಿಯ ಹಿರಿಯ ಜಗದ್ಗುರುಗಳಾದ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಹಾಗೂ ವಾರಣಾಸಿಯ ಉಭಯ ಜಗದ್ಗುರುಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಶಿವಾಚಾರ್ಯರು ಮತ್ತು 1008 ಸುಮಂಗ್ಲಿಯರಿಂದ ಕುಂಭಮೇಳದೊಂದಿಗೆ ಸಕಲ ವಾದ್ಯಗಳೊಂದಿಗೆ ಲಕ್ಷಾಂತರ ಭಕ್ತರಿಂದ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಭಕ್ತರಿಂದ ಜಯಘೋಷಣೆ ಕೂಗುತ್ತಾ ಅಡ್ಡಪಲ್ಲಕ್ಕಿ ಮಹೋತ್ಸವ ಗದ್ದಿ ಕಲ್ಮೇಶ್ವರ ದೇವಸ್ಥಾನದಿಂದ ಮಧ್ಯಾಹ್ನ 4 ಗಂಟೆಗೆ ಪ್ರಾರಂಭವಾಯಿತು. ರಾತ್ರಿ 7:30ರವರೆಗೆ ಪ್ರಮುಖ ಬೀದಿಗಳಿಂದ ತಾಲೂಕಾ ಕ್ರೀಡಾಂಗಣದವರೆಗೆ ನೆರವೇರಿತು. ನಂತರ ಧರ್ಮಸಭೆ, ಜ್ಯೋತಿ ಬೆಳಗುವ ಮೂಲಕ ನಂತರ ವೀರಶೈವ ಪಂಚಸೂತ್ರಾಣಿ ಗ್ರಂಥ ಲೋಕಾರ್ಪಣೆ, ಜನಪ್ರಿಯ ಶಾಸಕರಾದ ನೇಮಿರಾಜ್ ನಾಯಕ್, ಕೆಎಂಎಫ್ ಹಾಲು ಒಕ್ಕೂಟದ ಅಧ್ಯಕ್ಷರಾದ ಭೀಮ್ ನಾಯಕ್ ಪಂಚಾಚಾರ್ಯರಿಂದ ಹಾಗೂ ಹರ ಗುರು ಚರಮೂರ್ತಿಗಳಿಂದ ಲೋಕಾರ್ಪಣೆ ಮಾಡಲಾಯಿತು. ನಂತರ ಮಾತನಾಡಿದ ಅಡ್ಡಪಲ್ಲಕ್ಕಿಯ ಉತ್ಸವದ ರೂವಾರಿಗಳಾದ ನೇಮಿರಾಜ್ ನಾಯಕ್, ಸುಮಾರು 32 ವರ್ಷಗಳ ಹಿಂದೆ ನಮ್ಮ ಕೊಟ್ಟೂರಿನಲ್ಲಿ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೆದಿತ್ತು ಎಂದು ನೆನಪಿಸಿಕೊಂಡರು. ನಂತರ ಭೀಮನಾಯಕ ಅವರು ಪ್ರಸಾದ ಸೇವೆಯನ್ನು ವಹಿಸಿದ್ದಕ್ಕೆ ಧನ್ಯವಾದಗಳು ಅರ್ಪಿಸಿದರು. ಎಂಎಂಜೆ ಹರ್ಷವರ್ಧನ್ ಚಾಪಿ, ಚಂದ್ರಪ್ಪ ಬೂದಿ, ಶಿವಣ್ಣ, ಈಶ್ವರ ಗೌಡ್ರು, ಅಡಿಕೆ ಮಂಜುನಾಥ್, ದೊಡ್ಡರಾಮಣ್ಣ ಇನ್ನು ಹಲವಾರು ಗಣ್ಯರು ಭಾಗವಹಿಸಿದ್ದರು. ವರದಿ ಪ್ರಕಾಶ್ ಟಿಎಂ, ಬಿಎಸ್ಪಿ ನ್ಯೂಸ್, ಕೊಟ್ಟೂರು. ಪ್ರಣತೆ ಇದೆ, ಭಕ್ತಿ ಇದೆ, ಜ್ಯೋತಿ ಬೆಳಗುವೆಡೆ, ಜ್ಯೋತಿ ಬೆಳಗುವೆಡೆ. ಬಂಧುಗಳೇ, ದೀಪ ಎನ್ನುವುದು ಜ್ಞಾನದ ಸಂಕೇತ. ಅಂಧಕಾರ ಇದ್ದಲ್ಲಿ ಜ್ಯೋತಿ ಬೆಳಗಿಸಬೇಕು, ಕರ್ಮಭೂಮಿ ಇದ್ದಲ್ಲಿ ಜ್ಞಾನ ಬೋಧಿಸಬೇಕು. ಭವ್ಯತೆ ಬೆಳಗರೆಲ್ಲರಿಗೂ ಕೂಡ ಭಕ್ತಿಯ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ಹಣತೆ ಹಚ್ಚುತ್ತೇವೆ, ನಾವು ಜಗದ ಕತ್ತಲೆಯನ್ನು ನೀಗಿಸುತ್ತೇವೆ ಎಂಬ ಭ್ರಮೆಯಿಂದ ಅಲ್ಲ. ಇರುವಷ್ಟು ದಿನ ನಿಮ್ಮ ಮುಖ ನಾವು, ನಮ್ಮ ಮುಖ ನೀವು ನೋಡಬಹುದು ಎನ್ನುವ ಇದೀಗ ಬಿಡುಗಡೆಯ ಒಂದು ಅಂತರಾಳದ ನುಡಿಗಳನ್ನು ವೇದಿಕೆ ಮೇಲೆ ಸಮರ್ಪಣೆ ಮಾಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಬೌದ್ಧ ಧರ್ಮದ ಆತ್ಮಾವಲೋಕನ, ಕ್ರೈಸ್ತರ ಕರುಣೆ, ಪೌಗಂಬರರ ಭ್ರಾತೃತ್ವ, ಸಿಖ್ ಧರ್ಮದ ಸಂಘಟನೆ ಎಲ್ಲವನ್ನು ಒಳಗೊಂಡಿದ್ದು ನಮ್ಮ ವೀರಶೈವ ಧರ್ಮ. ಅಂತ ವೀರಶೈವ ಧರ್ಮದ ಜಗದೊಡೆಯರಾಡಿ ದಾವರಿಗೆ ಇದೀಗ ಜ್ಯೋತಿ ಬೆಳಗಿಸುವ ಮೂಲಕ ಭಕ್ತಿಯ ನಮನವನ್ನು ನಾವೆಲ್ಲರೂ ಕೂಡ ಸಲ್ಲಿಸ್ತಾ ಇದ್ದೇವೆ. ಇದೀಗ ಸ್ವಲ್ಪ